ಮೊದಲನೇ ಕ್ಲಾಸಿಂದ ದೇವಿಯನ್ನು ಸ್ಥೂಲ ರೂಪದಲ್ಲಿ ಆರಾಧಿಸೋದು ಹೇಗೆ ಅಂತ ತಿಳ್ಕೊಂಡ್ವಿ. ಸ್ಥೂಲ ರೂಪವನ್ನು ಅನಲೈಸ್ ಮಾಡಿದ್ವಿ. ನಂತರ ಮಂತ್ರ ರೂಪದಲ್ಲಿ ದೇವಿಯನ್ನು ಹೇಗೆ ಆರಾಧಿಸೋದು ಅಂತ ತಿಳ್ಕೊಂಡ್ವಿ. ಸಾಕಾಲ ಹ್ರೀಂ ಧ್ಯಾನ ಕೂಡ ಮಾಡಿದ್ದೀವಿ. ಇವಾಗ ಸೂಕ್ಷ್ಮ ರೂಪದಲ್ಲಿ ದೇವಿಯನ್ನು ಹೇಗೆ ಆರಾಧಿಸೋದು ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದು ಒಂದು ಕ್ಲಾಸಲ್ಲಿ ಮುಗಿಯುವಂಥ ಕಥೆ ಅಲ್ಲ. ನೀವೊಂದು 3-4 ಕ್ಲಾಸು ಆಫ್ಲೈನ್ ಬಂದರೆ ಬೆಟರು, ಅರ್ಥ ಆಗುತ್ತೆ. ಇಲ್ಲ ಅಂದರೆ ಕಷ್ಟ, ಅದು ಅರ್ಥ ಮಾಡಿಸೋದು ಕಷ್ಟ. ಏನಾಗ್ಬಿಡುತ್ತೆ ಅಂದರೆ ಡೌಟ್ಗಳಲ್ಲೇ ಇದ್ಬಿಡ್ತೀರ ಚಕ್ರ ಅಂದರೆ ಏನು ಅಂತ. ಕರೆಕ್ಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಿಮ್ಗೆ ಸುಲಭ ಆಗುತ್ತೆ ಚಕ್ರ ಅಂದರೆ ಏನು ಅಂತ. ಯಾಕೆಂದರೆ ಇವಾಗೆಲ್ಲ ಪ್ರಾಬ್ಲಮ್ ಏನಾಗಿದೆ ಅಂದರೆ ನೀವೆಲ್ಲೋದ್ರೂ ಚಕ್ರ ಮೆಡಿಟೇಷನ್ನು, ಎಲ್ಲೋದ್ರೂ ಚಕ್ರ ಆ್ಯಕ್ಟಿವೇಷನ್ನು, ಎಲ್ಲೋದ್ರೂ ಥರ್ಡ್ ಐ ಆ್ಯಕ್ಟಿವೇಷನ್ನು, ಇದೇ ಥರನೇ ಬರೀ ಬೇಕಾದಷ್ಟು ಸೆಂಟರ್ಸ್ಗಳಿದೆ. ಪಾಪ ಯಾವ ಚಕ್ರ ಎಲ್ಲಿರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋರೆಲ್ಲ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾವೇನು ಅನ್ಕೊತೀವಿ ಆ್ಯಕ್ಟಿವೇಟ್ ಅಂದರೆ ಹಿಂದ್ಗಡೆ ಒಂದು ಸ್ಕ್ರೂನು ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಚಕ್ರನ ಟೈಟ್ ಮಾಡ್ತಾರೆ ಅಂತ ಅನ್ಕೊತೀವಿ. ಅದು ಆಗದೇ ಇರೋ ಕೆಲಸಗಳದೆಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಬೇಸಿಕ್ಸ್ ಅರ್ಥ ಆಗಬೇಕು. ಬೇಸಿಕ್ಸ್ ಅರ್ಥ ಆದರೆ ನಾವೇ ಅರ್ಥ ಮಾಡ್ಕೋಬಹುದು ನಾವು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅಥವಾ ಯಾವ ಚಕ್ರ ನಮ್ಮಲ್ಲಿ ಆ್ಯಕ್ಟಿವೇಷನ್ ಆಗ್ತಾಯಿದೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೋದು. ಓಕೆನಾ? ಇದರಲ್ಲಿ ಇನ್ನೊಂದೇನು ಅಂದರೆ ಒಂದು ಚೆನ್ನಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಇದು ಆಗಬೇಕಾಗಿರೋದು ಸ್ವಪ್ರಯತ್ನದಿಂದ. ಯಾರೂ ನಿಮಗೆ ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕಾಗಲ್ಲ. ಓಕೆನಾ? ಯಾರೋ ಕೆಲವು 1000ರಲ್ಲಿ ಒಬ್ಬ ಗುರು ನಿಮ್ಗೆ ಅದು ಬೇರೆಯವ್ರು ಅವ್ರು ಮಾಡೋಕ್ಕೆ ಸಾಧ್ಯ ಹೊರತು ರೋಡಲ್ಲಿರೋರೆಲ್ಲ ಏರಿಯಾಗಿರೋರೆಲ್ಲ ಯಾರೂ ನಿಮಗೆ ಆ್ಯಕ್ಟಿವೇಟ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ, ಉದ್ಧರೇದ್ ಆತ್ಮಾನಂ ಆತ್ಮಾನಮವ ಸಾಧಯೇತ್. ನೀನು ಉದ್ಧಾರ ಆಗಬೇಕು ಅಂದ್ರೆ ನೀನೇ ವರ್ಕ್ ಮಾಡಬೇಕು, ಬೇರೆಯವ್ರು ಯಾರು ನಿಮ್ಗೆ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಚಕ್ರ ಮೆಡಿಟೇಷನು ಕೂಡ ಅಷ್ಟೇ. ಇದು ತುಂಬ ಸೂಕ್ಷ್ಮವಾದ ವಿಚಾರ ಚಕ್ರ ಮೆಡಿಟೇಷನ್ ಒಂದು. ಅದು ಇವಾಗ ಏನಾಗೋಗಿದೆ ಅಂದರೆ ಎಲ್ಲ ಕಡೆ ಹೇಳಿ ಅದು ಸ್ಥೂಲ ರೂಪಕ್ಕೆ ಬಂದುಬಿಟ್ಟಿದೆ. ಚಕ್ರ ಅಂದ ತಕ್ಷಣ ಏನು ಮಾಡ್ತಾರೆ, ಅದು ನಿಮಗೆ ಇಮೇಜಸ್ ನೋಡಿಸ್ತೀನಿ. ಒಂದು ಇಲ್ಲಿ ಹಾಕಿರ್ತೀನಲ್ಲ, ಇಲ್ಲಿ ನೋಡಿದಿರಲ್ಲ, ಅದು ಒಂದೊಂದು ರೌಂಡು ಎಲ್ಲಿ ಇದು ಒಂದೊಂದು ರೌಂಡು 7 ರೌಂಡ್ ಹಾಕ್ಬಿಡ್ತಾರೆ. ಅಲ್ಲೊಂದು ದಳಗಳ ಥರ ಇರುತ್ತೆ. ಸೊ ಅದು ಅಂದ್ಬಿಡುತ್ತೆ. ಅದು ಎಲ್ಲಿದೆ, ಏನು ಕತೆ, ಅದು ಜೀವನದಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ನಾವು. ನಮಗೇನು ಬೇಕು, ಬೆನಿಫಿಟ್ ಬೇಕು. ಯಾರೋ ಹೇಳಿದ್ದಾರೆ ಈ ಚಕ್ರ ಆ್ಯಕ್ಟಿವೇಷನ್ ಮಾಡ್ಕೊಂಬಿಡ್ರಿ ನಿಮ್ಗೆ ಇದು ಸರಿ ಹೋಗ್ಬಿಡುತ್ತೆ, ಈ ಚಕ್ರ ಆ್ಯಕ್ಟಿವೇಷನ್ ಮಾಡ್ಕೊಂಬಿಡಿ ಈ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ. ಸೊ ಆ ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ತೀವಿ. ಅದೆಲ್ಲ ನಾನೇನು ಪಾರ್ಲಿಮೆಂಟ್ ಭಾಷೆನಲ್ಲಿ ಹೇಳಬೇಕಷ್ಟೆ. ಸುಳ್ಳಲ್ಲ, ಸತ್ಯಕ್ಕೆ ದೂರವಾದ್ದು ಅಂತ ಹೇಳ್ತಾರಲ್ಲ ಪಾರ್ಲಿಮೆಂಟಲ್ಲಿ. ನೀವು ಕೇಳಿರ್ಬೋದು, ರಾಜಕಾರಣಿಗಳು ಹಂಗೆ ಮಾತಾಡೋದು. ಅವ್ರು ಯಾವತ್ತೂ ಸುಳ್ಳು ಅಂತ ಹೇಳಲ್ಲ, ಕೇಳಿಸ್ಕೊಂಡಿದ್ದೀರಾ? ಸತ್ಯಕ್ಕೆ ದೂರವಾದ್ದು ಅಂತಾರೆ. ಸತ್ಯಕ್ಕೆ ದೂರವಾದ್ದೇನೋ ಸುಳ್ಳೇ ತಾನೇ, ಸುಳ್ಳೇ ಆಗಿರಬೇಕದು. ಸೊ ಅದು ಕಷ್ಟ. ಸೊ ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಆದಷ್ಟು ಕೆಪಾಸಿಟಿ ಟ್ರೈ ಮಾಡ್ತೀನಿ. ನನಗೂ ಗೊತ್ತಿಲ್ಲ ನಿಮ್ಗೆ ಅದು ನನಗೆ ಸರಿಯಾಗಿ ಅರ್ಥ ಆಗಿದೆಯೋ ಅಥವಾ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಅಂತೂ ಮಾಡೋಣ, ಬಟ್ ಸೈಂಟಿಫಿಕ್ ಆಗಂತೂ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಾಟ್ ಈಸ್ ಚಕ್ರ ಆ್ಯಕ್ಟಿವೇಷನ್ ಅಂತ ಅಥವಾ ಚಕ್ರದ ಬಗ್ಗೆ. ಓಕೆ, ಯಾಕೆಂದರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಬರೋದು ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ. ಅದು ಏನು ಭೇದನೆ ಅಂದರೆ ಏನಾಗುತ್ತೆ ಅದು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ಚಕ್ರ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಚಕ್ರ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಸೈಕಲ್ ವೀಲು. ಹೌದಾ? ಚಕ್ರ ಅಂದಿದ ತಕ್ಷಣ ಎಲ್ಲರಿಗೂ ಅದೇ ಥರ ಜ್ಞಾಪಕ ಬರೋದು ಒಂದು ಚಕ್ರ, ಒಂದು ಸೈಕಲ್ ವೀಲೋ ಅಥವಾ ಕಾರಿನ ವೀಲೋ ಅಥವಾ ಇನ್ನೊಂದು ಚಕ್ರ, ಅದು ಜೈಂಟ್ ವೀಲೋ. ಓಕೆನಾ? ನ್ಯಾಷನಲ್ ಫ್ಲಾಗಲ್ಲಿರೋದು ಆ ಚಕ್ರ ಅಂದಿದ ತಕ್ಷಣ ಅದು ಬರುತ್ತೆ. ಬಟ್ ಅದನ್ನು ಇನ್ನೊಂದ್ಸಲಿ ಹೇಳ್ತೀನಿ, ಇನ್ನೊಂದ್ಸಲಿ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂಸ್ಕೃತದಲ್ಲಿ ಚಕ್ರ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ಒಂದು ವೀಲು ಕೂಡ ಕಾರ್ನರ್ ಇಲ್ಲದೆ ಇರೋದು ಅಂತ, ಮೂಲೆ ಇಲ್ಲದೆ ಇರೋದು ಅಂತ ಚಕ್ರ ಅಂದರೆ ಚಕ್ರ ಅಂದರೆ ಮೂಲೆ ಇಲ್ಲದೆ ಇರೋದು ಅಂತ. ಸರ್ಕಲ್ ಅಂತಲ್ಲ. ಇವಾಗ ನೀವು ಒಂದು ದಾರಾನ ಈ ನಮ್ಮ ಜನವಾರನ ನೆನ್ಕೊಳ್ಳಿ, ಹಿಂಗೆ ಹಾಕಿಟ್ರೆ ಅದು ಕೂಡ ಮೂಲೆ ಇಲ್ದಂಗೆ ಇರುತ್ತೆ. ಅದು ಸುಮಾರಾಗಿ ರೌಂಡಾಗಿರುತ್ತೆ. ಅದು ರೌಂಡ್ ಎಕ್ಸಾಕ್ಟ್ ರೌಂಡ್ ಇರಲ್ಲ, ಸುಮಾರಾಗಿ ರೌಂಡಾಗಿರುತ್ತೆ. ನಾವು ಅದನ್ನು ಕೂಡ ಚಕ್ರ ಅಂತಲೇ ಕರೆಯೋದು. ಅಂದರೆ ವಿಚ್ ಡಸ್ ನಾಟ್ ಹ್ಯಾವ್ ಕಾರ್ನರ್, ದಟ್ ಈಸ್ ಚಕ್ರ ಅಕಾರ್ಡಿಂಗ್ ಟು ಸಂಸ್ಕೃತ್. ಒನ್ ಆಫ್ ದ ಮೀನಿಂಗ್.
ಓಕೆನಾ? ಇದನ್ನು ಅರ್ಥ ಮಾಡಿಸೋದಕ್ಕೆ ಇದು ಮುಂದೆ ಬರ್ತೀನಿ. ಓಕೆನಾ? ಈಗ ಜಸ್ಟ್ ನಿಮಗೊಂದು ಹಿಂಟ್ ಕೊಟ್ಟೆ ಅಷ್ಟೇ. ಚಕ್ರ ಅಂದರೆ ಸೈಕಲ್ ವೀಲ್ ಅಲ್ಲ ಅಂತ. ಓಕೆನಾ? ಅದು ಮುಂದೆ ಅರ್ಥ ಮಾಡಿಸ್ತೀನಿ. ಹಾಂ, ಹೇಳಿ. ಆರಾಮಾಗಿ ಬರ್ಕೊಳ್ಳಿ ಸರ್. ಓಕೆ. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ನಮ್ಮ YIC ಅವ್ರಿಗೆ, ನಮ್ಮ ಕೋರ್ಸ್ ಅವ್ರಿಗೆ ಇನ್ಡೆಪ್ತಲ್ಲಿ ಮಾಡ್ತೀವಿ. ಓಕೆನಾ? ಇಲ್ಲಿ ನಾನು ಎಷ್ಟು ನಿಮಗೆ ಅರ್ಥ ಮಾಡ್ಸೋಕ್ಕಾಗುತ್ತೋ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಮಂತ್ರದ ತಿಳ್ಕೊಂಡ್ವಿ, ಹೌದಾ? ಮಂತ್ರಗಳಿಂದ ದೇವಿಯನ್ನು ಕಾಣುವುದು ಅಥವಾ ಮಂತ್ರದಿಂದ ಆರಾಧಿಸೋದು ಅಥವಾ ಮಂತ್ರ ರೂಪದಲ್ಲಿ ದೇವಿಯನ್ನು ಕಾಣೋದು, ಅದನ್ನು ತಿಳ್ಕೊಂಡ್ವಿ. ಇವಾಗ ಅದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಂಡು ಅರ್ಥ ಮಾಡಿಕೊಂಡ್ರೆ ಇದು ನಿಮ್ಗೆ ಅರ್ಥ ಆಗತ್ತೆ. ಉದಾಹರಣೆಗೆ ಇವಾಗ ನಮ್ಮ ಇದು ಎಲ್ಲ ಓದಿರ್ತೀರ ವರ್ಣಮಾಲೆ, ಹೌದಾ? ಅದು ಎಲ್ಲಿಂದ ಬಂತಪ್ಪ ಅಂದರೆ ವರ್ಣಮಾಲೆ ಮಹೇಶ್ವರ ಸೂತ್ರ ಅಲ್ಲಿಂದ ಬಂದಿದೆ ವರ್ಣಮಾಲೆ. ನಮ್ಮದು ಇವಾಗ ಎಲ್ಲಿಂದ ಬಂತು ನಮಗಿದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡಲ್ಲ. ಓಕೆನಾ? ಬರೀ ಈ ಅದು ಎಲ್ಲಿಂದ ಬಂತು, ಏನು ಕತೆ, ಯಾರು ಬರೋದು, ಏನೂ ಹೇಳ್ಕೊಡಲ್ಲ. ಸೊ ಮಹೇಶ್ವರ ಸೂತ್ರದಿಂದ ಬಂದಿದ್ದು. ಏನಪ್ಪ ಅದು ಮಹೇಶ್ವರ ಸೂತ್ರ ಅಂದರೆ ಈಶ್ವರನ ಡಮರುಗ ಬರುತ್ತಲ್ಲ, ಆ ಡಮರುಗವನ್ನು ಶಬ್ದ ಮಾಡಿದ್ರೆ ಈ ಥರ ಶಬ್ದ ಬರುತ್ತಲ್ಲ ಮಾಡಿದ್ರೆ ಅದರ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಿದ್ರೆ, ಓಕೆ, ಅದರ ಮೇಲೆ ಕೂತ್ಕೊಂಡು ನಿಮಗೆ ಧ್ಯಾನವನ್ನು ಮಾಡಿದ್ರೆ ಆ ಡಮರುಗದ ಶಬ್ದದ ಮೇಲೆ, ಅಂದರೆ ಜ್ಞಾಪಕ ತಲೆಗೆ ಹಾಕ್ಕೊಳ್ಳಿ, ಶಬ್ದದ ಮೇಲೆ ನಾವು ಧ್ಯಾನವನ್ನು ಮಾಡ್ತಾಯಿದ್ದೀವಿ. ಓಕೆ, ಡಮರುಗ ಒಂದು ಕಡೆ, ಶಬ್ದ ಮೀನು, ಶಬ್ದದ ಮೇಲೆ ನಾವು ಧ್ಯಾನವನ್ನು ಮಾಡ್ತಾಯಿದ್ದೀವಿ. ಆ ಶಬ್ದದ ಮೇಲೆ ಧ್ಯಾನವನ್ನು ಮಾಡಿದಾಗ ಮೆಡಿಟೇಟ್. ಓಕೆ, ಇಫ್ ಯು ಸಿಟ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದೋಸ್ ಇದು ಡಮರುಗ ಶಬ್ದ ಅಂದರೆ ಅದರಲ್ಲಿ ಬರುವಂತಹ ಶಬ್ದವನ್ನು ಡಿವೈಡ್ ಮಾಡಿದ್ದಾರೆ 14 ಸೂತ್ರವಾಗಿ. ನಿಮ್ಗೆ ಯಾವ್ಯಾವ ಶಬ್ದ ಕೇಳಿಸತ್ತಪ್ಪ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಫಸ್ಟ್ ಒಂದು ನೋಡಿ, ಫಸ್ಟ್ ಸೂತ್ರ ಇದೆ ಅ, ಹ, ಅ, ಇ, ಆಮೇಲೆ ಕ. ಈ ಥರ ಅದನ್ನು ಧ್ಯಾನ ಮಾಡಿದಾಗ ಆ ಶಬ್ದಗಳು, ಈ ಶಬ್ದಗಳು ಕೇಳಿಸ್ತಾ ಹೋಗುತ್ತೆ. ಋಷಿಮುನಿಗಳು, ದಾರ್ಶನಿಕರು ಈ ಶಬ್ದವನ್ನು ಕೇಳಿ ಅದನ್ನು ಬರೆದಿದ್ದಾರೆ. ಓಕೆನಾ? ಇದು ಒಂದು ದಿವಸ ಇವಾಗ ಕೂತ್ಕೊಂಡು ನಾನು ಕೇಳಿಸ್ಕೊಳ್ತೀನಿ ಹಂಗಲ್ಲ, ಅದನ್ನು ಆ ಶಬ್ದವನ್ನು ಅನಲೈಸ್ ಮಾಡಿದ್ದಾರೆ. ನೀವು ಯಾವುದೇ ಒಂದು ವಸ್ತುವನ್ನು ಕೂತ್ಕೊಂಡು ಅನಲೈಸ್ ಮಾಡಿ, ನಿಮ್ಗಿದು ಒಂಥರ ಏನೋ ಒಂಥರ ಅನಿಸ್ಬೋದು, ಏನಿದು ಶಬ್ದನ ಅನಲೈಸ್ ಮಾಡೋ ಅಂತಾರೆ. ನೋಡಿ, ಒಂದು ಸಿಂಪಲ್ಲಾಗಿ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಯಾವತ್ತಾರು ಒಂದು ದಿವಸ ನಿಮ್ಮ ಮನೆ ಹತ್ರ ಮುಂದೆ ಇರೋ ಗಿಡದ ಹತ್ರ ಕೂತ್ಕೊಳ್ಳಿ. ಆ ಎಲೆಯನ್ನು ನೋಡ್ತಾ ಇರಿ. ನಿಮಗೆ ಫಸ್ಟು ಎಲೆ ಕಂಡಿರುತ್ತೆ, ಹೌದಾ? ಆಮೇಲೆ ಆ ಚಿಕ್ಕದು ವೇನ್ಸ್ ಕಾಣುತ್ತೆ ಅದರಲ್ಲಿ. ಆಮೇಲೆ ಅಲ್ಲಿ ಹೋಗೋವಂಥ ಚಿಕ್ಕ ಹುಳ ಕಾಣುತ್ತೆ, ಒಂದು ಇರುವೆ ಕಾಣುತ್ತೆ, ಪುಟ್ಪುಟಾಣಿದೆಲ್ಲ ವಿಷಯಗಳು ಕಾಣ್ತವೆ. ದಟ್ ಈಸ್ ನಥಿಂಗ್ ಬಟ್ ಧ್ಯಾನ. ಇಫ್ ಯು ಸಿಟ್ ಆ್ಯಂಡ್ ಮೆಡಿಟೇಟ್ ಅಂದರೆ ಕಣ್ಣು ತೆಕ್ಕೊಂಡು ಮಾಡ್ಬೋದು, ಕಣ್ಣು ಮುಚ್ಚೆ ಮಾಡಬೇಕು ಅಂತೇನಿಲ್ಲ, ಹೆಂಗೆ ಬೇಕಾದ್ರೂ ಮಾಡ್ಬೋದು. ನಾನು ಕೂತ್ಕೊಂಡು ನಾನು ಧ್ಯಾನವನ್ನು ಮಾಡಿದ್ರೆ ಅದನ್ನೇ ನೋಡ್ತಾ ಇದ್ದರೆ ಅದರಲ್ಲಿರೋ ಸೂಕ್ಷ್ಮ ವಿಚಾರಗಳು ನನಗೆ ಒಂದೊಂದೇ ಬರ್ತಾ ಹೋಗುತ್ತೆ. ಅದೇ ಥರನೇ ಯಾವುದೇ ಒಂದು ಶಬ್ದದ ಮೇಲೆ ಧ್ಯಾನ ಮಾಡಿದಾಗ ಅದರಲ್ಲೂ ಇರುವಂಥ ಸೂಕ್ಷ್ಮ ವಿಚಾರಗಳು ಬರ್ತಾ ಹೋಗುತ್ತೆ. ಓಕೆ, ಶಬ್ದ ಅಂದ್ರೇನು? ತರಂಗಗಳು, ವೇವ್ಸ್, ಹೌದಾ? ಹಿಂಗೆ ಡಮರುಗ ಬಾರಿಸ್ಬೇಕಾದ್ರೆ, ಓಕೆ, ಡಮರುಗ ಬಾರಿಸ್ಬೇಕಾದ್ರೆ ಯಾವ ಥರ ಶಬ್ದ ಬೇಕಾದ್ರೂ ಬರ್ಬೋದು. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಅರ್ಥ ಆಗೋದಕ್ಕೆ. ಕನ್ಯಾಕುಮಾರಿ ಸಮುದ್ರದ ದಡದಲ್ಲಿ ಕೂತ್ಕೊಳ್ಳಿ, ನೋಡ್ತಾ ಇರಿ. ನಿಮ್ಗೆ ಎಷ್ಟು ಥರದ ವೇವ್ಸ್ ಬರುತ್ತೆ? ಎಲ್ಲ ವೇವ್ಸ್ ಒಂದೇ ಥರ ಇರುತ್ತಾ? ಒಂದೇ ಸೈಜ್ ಇರುತ್ತಾ? ಎಲ್ಲ ಅಲೆಗಳು ಒಂದೇ ಸೈಜ್ ಇರುತ್ತಾ? ಎಲ್ಲ ಅಲೆಗಳ ಸೌಂಡು ಒಂದೇ ಥರ ಇರುತ್ತಾ? ಅದನ್ನು ಅದೇ ಹೇಳಿದ್ದು, ಹೆಚ್ಚು ಕಮ್ಮಿ ಏನಿರುತ್ತೆ. ಇವಾಗ ಇಲ್ಲೊಂದು ಅಲೆ ಬಂತು, ಈ ಅಲೆ ಎರಡೂ ಸಮನಾಗಿರುತ್ತಾ? ಇಲ್ಲ, ಇದ್ರ ಥರ ಇದಿರುತ್ತೆ, ಇದ್ರ ಥರ ಇದೆ. ಅದೇ ಥರನೇ ಶಬ್ದದಲ್ಲೂ ಕೂಡ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಬೇರೆ ಬೇರೆ ಶಬ್ದಗಳು ಕೇಳಿಸುತ್ತೆ. ಧ್ಯಾನ ಮಾಡಬೇಕಷ್ಟೆ.
ಓಕೆನಾ? ಬೇರೆ ಬೇರೆ ಶಬ್ದಗಳು ಕಾಣಿಸುತ್ತೆ. ಆ ಬೇರೆ ಬೇರೆ ಶಬ್ದಗಳ ಮೇಲೆ ಈ 14 ಸೂತ್ರಗಳನ್ನು ಬರೆದರು. ಇದನ್ನೇ ವರ್ಣಮಾಲೆಯಾಗಿ ಅರೇಂಜ್ ಮಾಡಿದ್ರು. ಇದನ್ನೇ ವರ್ಣಮಾಲೆಯಾಗಿ ಅರೇಂಜ್ ಮಾಡಿದ್ರು. ಓಕೆನಾ? ಯಾವುದ್ರ ಬೇಸಿಸ್ ಮೇಲೆ ಅರೇಂಜ್ ಮಾಡಿದ್ರು? ನಿಮಗೆ ಗೊತ್ತಿರುತ್ತಿದ್ದು ಏನು? ಸ್ವರಗಳು, ವ್ಯಂಜನಗಳು. ಹೌದಾ? ಸ್ವರಗಳು ಅಂದ್ರೇನು? LKG 1ನೇ ಕ್ಲಾಸು 2ನೇ ಕ್ಲಾಸು ಟಾಪಿಕ್ಗಳು ಇವೆಲ್ಲ. ಸ್ವರಗಳಂದ್ರೇನು? ಸ್ವರಗಳ ಹಂಗಂದ್ರೇನು? ಕಾಯಿಂದ ಕ್ಷವರ್ಗೆ ಯಾಕೆ ಸ್ವರ ಅಲ್ಲ? ಸ್ವರಗಳು ಅಂದರೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಓವೆಲ್ಸ್ ಅಂದ್ರೇನು ಮೇಡಮ್? ಏನು? ವಾಟ್ ಈಸ್ ದಟ್? ವೈ ಕಾಂಟ್ ಬಿ ವಿಲ್ ಬಿ ಓವಲ್? ಸ್ವಲ್ಪ ಕರೆಕ್ಟು, ಬಟ್ ಪದ ಅಲ್ಲ ಅದು ಆ್ಯಕ್ಚುಲಿ. ಸ್ವರಗಳು ಅಥವಾ ಓವಲ್ಸ್ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೊನೌನ್ಸಿಯೇಷನ್. ಓಕೆನಾ? ನಮಗೆ ಬೇರೆ ಯಾವ ಅಕ್ಷರಗಳ ಜೊತೆ ಬೇಡ. ಅದಕ್ಕೆ ಅಕ್ಷರಗಳನ್ನು ಸೇರಿಸೋದೇನು ಬೇಡ. ಅ, ಆ, ಇ, ಈ, ಓ, ಊ, ರ, ಎ, ಐ, ಓ, ಔ, ಅಂ, ಅಹ. ಬೇರೆ ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಪ್ರೊನೌನ್ಸ್ ಮಾಡುವಂತಹ ಅಕ್ಷರಗಳನ್ನು ಅವಲ್ಸ್ ಅಂತ ಕರಿತೀವಿ ಅಥವಾ ಸ್ವರಗಳು ಅಂತ ಕರಿತೀವಿ. ವ್ಯಂಜನಗಳು ಅಂದರೆ ಇದಕ್ಕೆ ಬೇರೆ ಅಕ್ಷರ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಕ ಪ್ಲಸ್ ಕ ಅಂದರೆ ಅರ್ಧ ಕ ಪ್ಲಸ್ ಆ ಈಸ್ ಈಕ್ವಲ್ ಟು ಕ. ಗ ಪ್ಲಸ್ ಆ ಈಸ್ ಈಕ್ವಲ್ ಟು ಗ. ಅಥವಾ ಗ ಪ್ಲಸ್ ಆ ಈಸ್ ಈಕ್ವಲ್ ಟು ಗಾ. ಬೇರೆ ಅಕ್ಷರಗಳ ಸಹಾಯ ಇಲ್ಲದೆ ಅದನ್ನು ಪ್ರೊನೌನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅರ್ಧ ಅಕ್ಷರಗಳಾಗ್ಬಿಡುತ್ತೆ. ಅದನ್ನು ನಾವು ಸಾಧ್ಯ ಇಲ್ಲ. ಅದನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ. ಓಕೆನಾ? ಸೊ ಇದು ಜ್ಞಾಪಕ ಇಟ್ಕೊಂಡಿರಬೇಕು. ಈಗ ಇನ್ನೊಂದು ಗಮನಿಸ್ಕೊಂಡ್ರೆ, ಇದು ನಮಗೆ ಕಾಲೇಜ್ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿರಲ್ಲ. ಏನು ಅಂದರೆ ಆ ಸ್ವರಗಳು ಇಂಡಿವಿಜುವಲ್ ಆಗಿ ಹೇಳೋವಂಥದ್ದು. ಬಟ್ ಇದನ್ನು ನೀವು ತಗೊಂಡ್ರೆ ಅದನ್ನು ಡಿವೈಡ್ ಮಾಡಿದ್ದಾರೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತ. ಕ, ಚ, ಟ, ತ, ಪ 5 ವರ್ಗಗಳು ಮಾಡಿದ್ದಾರೆ. ಇವಾಗ ಕ ವರ್ಗ ತಗೊಂಡ್ರೆ ನೋಡಿ, ಅದು ಎಲ್ಲಿಂದ ಹೇಳ್ತೀರಾ ನೀವು ಪ್ರೊನೌನ್ಸ್ ಮಾಡಿ. ಇವತ್ತು ಸ್ವಲ್ಪ ನೀವು ಗಮನಿಸಿದರೆ ನಾನು ಎಲ್ಲ ಮಹಾಪ್ರಾಣದ ಅಕ್ಷರದ ಮೇಲೆ ತುಂಬ ಒತ್ತಿದ್ದೀನಿ. ಯಾಕೆಂದರೆ ಇದು ಬೇಕು, ಇದು ಅರ್ಥ ಆಗೋದಕ್ಕೆ. ಅದಕ್ಕೋಸ್ಕರ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಪ್ರತಿಯೊಂದು ಒತ್ತಿ ಹೇಳ್ತಾ ಇದ್ದೆ. ನೋಡಿ ಇವಾಗ ಕ, ಖ, ಗ, ಘ. ಓಕೆ, ಎಲ್ಲಿಂದ ಬಂತು ಸೌಂಡು? ಆ್ಯಕ್ಚುಲಿ ಕರೆಕ್ಟಾಗಿ ಅದನ್ನು ಧ್ಯಾನ ಮಾಡಿ ಅನಲೈಸ್ ಮಾಡಿದ್ರೆ ಗಂಟ್ಲಿಂದ ಬರುತ್ತೆ. ಕ, ಖ, ಗ, ಘ, ನ. ಓಕೆ, ಚ ಹೇಳ್ಬೇಕಾರೆ ಈ ನಾಲ್ಗೆ ಮೇಲ್ಗಡೆ ಟಚ್ ಆಗುತ್ತೆ. ಟಚ್ ಆಗದೆ ಹೇಳಿ ನೋಡೋಣ. ಆಗಲ್ಲ. ಚ, ಛ, ಜ, ಝ, ನ, ನ್ಯ. ಓಕೆ, ಹಾಗೆ ಟ ನಾಲ್ಗೆ ಇಲ್ಲಿನ ಅಪ್ಪರ್ ಪ್ಯಾಲೆಟ್ ಹಲ್ಗಿದೆಯಲ್ಲ ಅದು ಕುಡಿಯುತ್ತೆ. ಟ, ಠ, ಡ, ಢ, ಣ. ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ಅರೇಂಜ್ ಮಾಡಿದ್ದಾರೆ. ಓಕೆನಾ? ಎಲ್ಲ ವರ್ಗಗಳು, ಆ ವರ್ಗಗಳಿಗೆ ಅದು ABCD ಹೇಳಿ ನೋಡೋಣ. ಎಲ್ಲಾದರೂ ಇದೆಯಾ ಸೈಂಟಿಫಿಕ್ ಆಗಿ ಅರೇಂಜ್ಮೆಂಟ್ಸು? ಇಲ್ಲ, ಸೈಂಟಿಫಿಕ್ ಆಗಿ ಅರೇಂಜ್ ಮಾಡಿರೋವಂಥದ್ದು. ಸೊ ಆಮೇಲೆ ತ, ನಾಲ್ಗೆ ಹಲ್ಲಿಗೆ ಟಚ್ ಆಗಲೇಬೇಕು ತಾ ಹೇಳಬೇಕು ಅಂದರೆ. ತ, 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 ಥ, ದ, ಧ, ನ. ಆಮೇಲೆ ಇದಕ್ಕೆ 2 ತುಟಿಗಳು ಟಚ್ ಆಗಬೇಕು. ಪ, ಫ, ಬ, ಭ, ಮ. ಹೌದಾ?
ಈ ಥರ ಡಿವೈಡ್ ಆಗಿರೋ ಅಂದರೆ ನಾವು ಹೇಳುವಂತಹ ಮಂತ್ರಗಳು ನೀವೇನು ಬೇರೆ ಓದೋದು ಬೇಡ. ನಿಮ್ಮ ಆರೋಗ್ಯ ಸರಿಯಾಗಬೇಕು ಅಂದರೆ ಆ ಇನ್ನು ಕರೆಕ್ಟಾಗಿ ಹೇಳ್ಬಿಟ್ರೆ ಸಾಕು. ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ, ಈ ಭಾಗ ಈ ಭಾಗ ಈ ಭಾಗ ಈ ಭಾಗ ತುಟಿ ಕಂಪ್ಲೀಟ್ ಆ್ಯಕ್ಟಿವೇಶನ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ಹೇಳಿಬಿಟ್ರೆ ಅದಕ್ಕೋಸ್ಕರ ಮಂತ್ರ ಚಾಂಟಿಂಗ್ ಯಾಕೆ ನಾನು ಇಂಪಾರ್ಟೆಂಟು ಅಂತೀನಿ ಅಂದರೆ ಇದೇ ಕಾರಣಕ್ಕೆ. ನೀವು ನಿಮ್ಮ ಮಕ್ಕಳಿಗೆ ಯೂಶ್ವಲಿ ಗಮನಿಸಿರ್ತಾರೆ, ಮಕ್ಕಳು ವರ್ಣಮಾಲೆ ಹೇಳಪ್ಪ ಅಂದರೆ ಕ ಕನ ಚ ಚ ಚನ ತತನ ಪ ಪ ಪ ಮ ತತದ ಅಂದ್ಬಿಡ್ತಾರೆ. ನಾವು ಹೇಳ್ಕೊಡ್ಬೇಕು. ಕ ಖ ಗ ಘ ಞ ಚ ಛ ಜ ಝ ಞ ತ ಟ ಠ ಡ ಢ ಣ ಪ ಫ ಬ ಭ ಮ ಇದನ್ನು ಹೇಳ್ಕೊಡ್ಬೇಕು. ಇದನ್ನು ಹೇಳ್ಕೊಂಡಾಗ ಇತ್ತು, ಮುಂಚೆ ಇತ್ತು, ಇವಾಗೆಲ್ಲ ಕಂಪ್ಯೂಟ್ರ್ ಇದೆಲ್ಲ ಬಂದಮೇಲೆ ತತದನ್ನ ಪಾಪ ನಮ್ಗೆ ಹಂಗೆ ಹೇಳ್ಕೊಡ್ತಾ ಇದ್ದು ನಾವು ಇದ್ದಾಗ. ಇವಾಗೆಲ್ಲ ತತದನ್ನ ಪಾಪ ಪಾಪ ಅಷ್ಟೇ ಮುಗಿದೋಗ್ಬಿಡುತ್ತೆ. ಕಾ ತಲ್ಕಟ್ಟು ಕಾ ದೀರ್ಘ ಕಾ ಇವಾಗ ಇಲ್ವಲ್ಲ, ಎಲ್ಲ ಫಾಸ್ಟ್ ಲೈಫು. ಹೌದು, ಓಕೆನಾ? ಇವಾಗ ಗೊತ್ತಾಯ್ತಾ? ಅಕ್ಷರಗಳು ಇಲ್ಲಿಂದ ಬರುತ್ತೆ. ಸೊ ಇವಾಗ ಒಂದು ಅರ್ಥ ಮಾಡ್ಕೋಬೇಕು. ಇವಾಗ ಏನಾಯಿತು? ಈಶ್ವರನ ಡಮರುಗ, ಡಮರುಗದಿಂದ ಶಬ್ದ ಬಂತು, ಆ ಶಬ್ದ ಅಕ್ಷರವಾಗಿ ಕನ್ವರ್ಟ್ ಆಯಿತು. ಹೌದಾ? ಇವಾಗ ನಾನು ಅದೇ ಅಕ್ಷರವನ್ನು ಮತ್ತೆ ಹೇಳಿದ್ರೆ ಅದು ಶಬ್ದವಾಗಿ ಕನ್ವರ್ಟ್ ಆಗತ್ತೆ. ಅದು ನಥಿಂಗ್ ಬಟ್ ಶಿವನ ಡಮರುಗ. ಹೌದಾ? ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಟು? ಶಬ್ದ, ಶಿವನ ಡಮರುಗದಿಂದ ಶಬ್ದ ಬಂತು, ಆ ಶಬ್ದ ಅಕ್ಷರವಾಗಿ ಕನ್ವರ್ಟ್ ಆಯಿತು. ಓಕೆ, ಆ ಅಕ್ಷರವನ್ನು ನಾನು ಮತ್ತೆ ಪ್ರೊನೌನ್ಸ್ ಮಾಡಿದ್ರೆ ಅದು ಮತ್ತೆ ಶಬ್ದವಾಗಿ ಕನ್ವರ್ಟ್ ಆಗತ್ತಾ? ಸೊ ಇದನ್ನು ತಲೆಯಲ್ಲಿಟ್ಕೊಂಡು ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ ಅಂದರೆ 72,000 ನಾಡಿಗಳಿದೆ. ಏನಪ್ಪ ನಾಡಿ ಅಂದರೆ ಪ್ರಾಣವಾಯು ಸಂಚಾರ ಮಾಡುವಂತಹ ಜಾಗವನ್ನು ನಾವು ನಾಡಿ ಅಂತ ಕರಿತೀವಿ. ಆ ಥರದ್ದು 72,000 ನಾಡಿಗಳಿದೆ. ಓಕೆನಾ? 72,000 ನಾಡೀಸ್ ಇನ್ ಆರ್ ಬಾಡಿ. ಸೊ ಈ ಪ್ರತಿಯೊಂದು ನಾಡಿಯು ಒಂದೊಂದು ಅಕ್ಷರಗಳನ್ನು ವೈಬ್ರೇಟ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ಇದು ಹೇಳಿದ್ದೆ ನಿಮಗೆ ಮಂತ್ರದ ಹೇಳಬೇಕಾದ್ರೆ, ರೋಶಿನಿ ಅಂದರೆ ರೋಶಿನಿನೇ ಯಾಕೆ ನೋಡಬೇಕು? ರಮ್ಯಾ ಅವ್ರು ಯಾಕೆ ನೋಡಲ್ಲ? ಅಂದರೆ ರೋ ಶಿ ನಿ ಆ 3 ಅಕ್ಷರಗಳು ರೋಶಿನಿಯಲ್ಲಿ ಇರುವಂತಹ ನಾಡಿಗಳನ್ನು ವೈಬ್ರೇಟ್ ಮಾಡುತ್ತೆ. ಆ 3 ನಾಡಿಗಳನ್ನು ವೈಬ್ರೇಟ್ ಮಾಡುತ್ತೆ. ರಮ್ಯಾ ಅಂದರೆ ರ ಮ ಯ ಆ 3 ಅಕ್ಷರ ನಾಡಿಗಳನ್ನು ವೈಬ್ರೇಟ್ ಮಾಡುತ್ತೆ. ಸೊ ಯಾವುದೇ ಹೆಸರು ತಗೊಂಡ್ರು ಹಾಗೆ. ಸೊ ಅದರಿಂದ ನಾವು ನೋಡ್ತೀವಿ. ಇದಕ್ಕೆ ಉದಾಹರಣೆನೂ ಒಂದು ಕೊಟ್ಟಿದ್ದೆ. ದಾರಿನಲ್ಲಿ ಹೋಗ್ತಾ ಇರ್ತೀರಾ, ಓಕೆ, ಇವಾಗ ನಾನು ದಾರಿಯಲ್ಲಿ ಹೋಗ್ತಾ ಇರ್ತೀನಿ, ರಾಜೇಶ್ ಫ್ಯಾಷನ್ಸ್ ಅಂತ ಕಾಣುತ್ತೆ. ಅವಾಗ ಏನಾಗುತ್ತೆ? ಇಮಿಡಿಯೇಟಾಗಿ ಯಾರು ನಿಮ್ಗೆ ಹೊಗಳಿರಲ್ಲ, ಸುಮ್ಮನಲ್ಲೊಂದು ಬೋರ್ಡ್ ಇರುತ್ತೆ, ರಾಜೇಶ್ ಫ್ಯಾಷನ್ ಅಂದಿತ್ತು. ಓ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತೀವಿ. ಹೌದಾ? ಏನೋ ನಮಗೆ ನಮ್ಮ ಹೆಸರು ಕಂಡಿದ ತಕ್ಷಣ ಆ ವೈಬ್ರೇಷನ್ ನಮಗೆ ಫೀಲ್ ಆಗುತ್ತೆ. ಹೌದಾ? ಸೊ ಹಾಗೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಓಕೆನಾ? ಅರ್ಥ ಆಯ್ತಾ? ಅಂದರೆ ಇವಾಗ ಒಂದೊಂದು ನಾಡಿನೂ ಒಂದೊಂದು ಅಕ್ಷರ ಅಂತ ತಗೊಳ್ಳಿ. ಅಷ್ಟು ಡೆಪ್ತಲ್ಲಿ ನಮಗೂ ಗೊತ್ತಿಲ್ಲ. ಓಕೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದೊಂದು ನಾಡಿನೂ ಒಂದೊಂದು ಅಕ್ಷರಗಳು ಅಂತ ತಗೊಳ್ಳಿ. ಇವಾಗ ಯಾವುದೋ ಒಂದು ರುಕ್ಮಿಣಿ ಅಂದರೆ ರಾಕೊಂದು ನಾಡಿ, ಕ್ಷಾಗೊಂದು ನಾಡಿ, ನಾಗೊಂದು ನಾಡಿ, ಆ 3 ವೈಬ್ರೇಟ್ ಆಗತ್ತೆ ಅಂತ. ಓಕೆನಾ? ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು 72,000 ಜಸ್ಟ್ ಏನಕ್ಕೆ ಬರೆದಿದ್ದೀನಿ ಅಂದರೆ 56,000 ನಾಡಿಗಳು ಇಂದ್ರಿಯ ನಾಡಿಗಳು ಅಂತ ಕರೀತಾರೆ. ಇದು ಸ್ವಲ್ಪ ವಯಸ್ಸಿಯವ್ರಿಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗೋದು ಕಷ್ಟ. 16,000 ಅತೀಂದ್ರಿಯ ನಾಡಿಗಳು ಅಂತ ಕರೀತಾರೆ. 56,000 ನಾಡಿಗಳು ಇಂದ್ರಿಯ ನಾಡಿಗಳು ಅಂದರೆ ವಿ ಕ್ಯಾನ್ ಕಂಟ್ರೋಲ್ ದಟ್. 16,000 ಅತೀಂದ್ರಿಯ ಅಂದರೆ ವಿ ಕೆನಾಟ್ ಕಂಟ್ರೋಲ್ ದಟ್. ಅದಕ್ಕೋಸ್ಕರ ಆ್ಯಕ್ಚುಲಿ ಕೃಷ್ಣಂಗೆ 16,000 ಹೆಂಡತಿಯರು ಅಂದರೆ ಕೃಷ್ಣ ಕ್ಯಾನ್ ಏಬಲ್ ಟು ಕಂಟ್ರೋಲ್ ಈವನ್ ದಿ 16,000 ನಾಡೀಸ್. ಓಕೆನಾ? ಅದು ಡೆಪ್ತಲ್ಲಿ ಬರುತ್ತೆ. ಅದು ತಲೆ ಕೆಡಿಸ್ಕೊಬೇಡಿ ಸದ್ಯಕ್ಕೆ ಇಷ್ಟೇ ತಲೆ ಕೆಡಿಸ್ಕೊಳ್ಳಿ. ಏನಂದರೆ ಒಂದು ನಾಡಿ, ಒಂದು ಅಕ್ಷರ, ಒಂದು ನಾಡಿ, ಒಂದು ಶಬ್ದ, ವೈಬ್ರೇಷನ್. ಓಕೆನಾ? ಕ್ಲಿಯರಾ? ಇಷ್ಟು ಕ್ಲಿಯರಾ? ಓಕೆ, ನೆಕ್ಸ್ಟ್
ಓಕೆ. ಸೊ ಇವಾಗ ನಮ್ಮ ದೇಹದಲ್ಲಿ ಏನಾಗತ್ತೆ ಅಂದರೆ ಎರಡಕ್ಕಿಂತ ಎಲ್ಲಿ ಎರಡು ನಾಡಿಗಳು ಸಂಧಿಸ್ತವೋ ಅದನ್ನು ನಾವು ಸಂಧಿ ಅಂತ ಕರಿತೀವಿ. ಓಕೆನಾ? ಎರಡು ನಾಡಿಗಳೆಲ್ಲಿ ಸಂಧಿಸ್ತವೋ ಅದನ್ನು ಸಂಧಿ ಅಂತ ಕರಿತೀವಿ. ಎಲ್ಲಿ ಮೂರು ನಾಡಿಗಳು ಸಂಧಿಸ್ತವೋ ಅದನ್ನು ನಾವು ಮರ್ಮಸ್ಥಾನ ಅಂತ ಕರಿತೀವಿ. ಆಯುರ್ವೇದದಲ್ಲಿ ಇದು ದೊಡ್ಡ ಟಾಪಿಕ್, ಇದು ಮರ್ಮಸ್ಥಾನ ಅಂತ. ಅಥವಾ ನಾನು ವರ್ಮ ಥೆರಪಿ ಅಂತ ಕಲ್ತಿದ್ದೀನಿ, ಅದರಲ್ಲೂ ಬರುತ್ತೆ. ಇದು ಮರ್ಮಸ್ಥಾನ ಅಂತ. ಸೊ ಮರ್ಮಸ್ಥಾನ ಅದು ತುಂಬ ದೊಡ್ಡ ಟಾಪಿಕ್ ಆ್ಯಕ್ಚುಲಿ. 108 ಮರ್ಮಸ್ಥಾನಗಳಿದೆ. ಸೊ ದೊಡ್ಡ ಟಾಪಿಕ್ಕು. ಸೊ ಮರ್ಮಸ್ಥಾನ ಅಂತ ಬರುತ್ತೆ. ಎಲ್ಲಿ 3 ಎನರ್ಜಿ ಮೀಟ್ ಆಗುತ್ತೆ ಅಂದರೆ 3 ನಾಡಿಗಳು ಹೋಗಿ ಸೇರುತ್ತೆ. ಎಲ್ಲಿ 3ಕ್ಕಿಂತ ಹೆಚ್ಚು ನಾಡಿಗಳು ಹೋಗಿ ಸೇರುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂದರೆ ಚಕ್ರ ಅಂತ ಕರಿತೀವಿ. ಅಂದರೆ ಇವಾಗ ಇಲ್ಲಿ ಏನಾಯಿತು, ಹಾಗಾದರೆ ನಮ್ಮ ಬಾಡಿನಲ್ಲಿ ಎಷ್ಟು ಚಕ್ರ ಇದೆ ಸರ್ ಅಂತ ಕೇಳ್ಬೋದು. ಸಾಕಷ್ಟು ಚಕ್ರಗಳಿದೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಬ್ಲ್ಯಾಕ್ ಡಾಟ್ಸ್ ಇರೋದೆಲ್ಲ ಒಂದೊಂದು ಚಕ್ರ. ಲೈಟ್ ಆಫ್ ಮಾಡಬೇಕಾಯ್ತು, ಸಾರಿ, ನನಗೂ ಮರ್ತೋಯ್ತು. ಹೇಳತ್ತಾನೆ ನಮಗೂ ಒಂದೊಂದ್ಸಲ ಎಕ್ಸ್ಪ್ಲನೇಷನ್ ಬರೋದಲ್ಲಿ ಮರ್ತು ಬಿಡ್ತೀವಿ ನಾವು. ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ? ಬ್ಲ್ಯಾಕ್ ಡಾಟು. ಓಕೆನಾ? ಎಲ್ಲವೂ ಕೂಡ ಚಕ್ರನೇ. ಓಕೆ, ಎಲ್ಲವೂ ಕೂಡ ಚಕ್ರನೇ. ನಿಮ್ಗೆ 7 ಚಕ್ರ ಇದೆಯಲ್ಲ, ಅದು ಮಾತ್ರ ಚಕ್ರ ಅಲ್ಲ, ಇದೆಲ್ಲ ಕೂಡ ಚಕ್ರನೇ. ದೇಹದಲ್ಲಿ ಇದೆಲ್ಲ ಕೂಡ ಚಕ್ರನೇ. ಓಕೆನಾ? ಬಟ್ ಇಂಪಾರ್ಟೆಂಟ್, ಸ್ಪಿರಿಚುವಲ್ಗೆ ತುಂಬ ಇಂಪಾರ್ಟೆಂಟ್ ಇರೋದು ಆ ಸಪ್ತ ಚಕ್ರಗಳು. ಸೊ ಇವಾಗ ಏನಾಯಿತು, 5 ನಾಡಿಗಳು 4 ನಾಡಿಗಳು ಹೋಗಿ ಒಂದು ಕಡೆ ಸೇರುತ್ತೆ. ಅದನ್ನು ನಾವು ಚಕ್ರ ಅಂತ ಕರಿತೀವಿ. ಓಕೆನಾ? ಅದನ್ನು ನಾವು ಚಕ್ರ ಅಂತ ಕರಿತೀವಿ. ಸೊ ಇವಾಗ ಈ 5 ನಾಡಿಗಳಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು ರು ಮಿ ನಿ, ಸ ದ್ವಿ ಆ ಡಿ ಗ, ಈ ಥರ ಈ ಎಲ್ಲ ಶಬ್ದಗಳು ಹೋಗಿ ಆ ಚಕ್ರವನ್ನು ಆ ಜಾಗದಲ್ಲಿ ಸೇರಿದಾಗ ಏನಾಗತ್ತೆ, ಬೇರೆ ಒಂದು ಸೌಂಡ್ ಉತ್ಪತ್ತಿ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಬೇರೆ ಒಂದು ಸೌಂಡ್ ಬರುತ್ತೆ. ಅದನ್ನು ಆ ಚಕ್ರದ ಬೀಜಾಕ್ಷರ ಅಂತ ಕರಿತೀವಿ. ಇವಾಗ ನೀವೆಲ್ಲ ಕೇಳಿರ್ಬೋದು, ಲಂ ವಂ ಬಂ ಅಥವಾ ಏನೋ ಗಮ್ ರಮ್ ಏನೋ ಒಂದು ಬರುತ್ತಲ್ಲ, 7 ಅಕ್ಷರ, 7 ಇದ್ರದ್ದು. ಸೊ ಈ ಎಲ್ಲ ನಾಡಿಗಳು ಹೋಗಿ ಸೇರಿದಾಗ ಒಂದು ಬೇರೆ ಥರದ ಶಬ್ದ ಬರುತ್ತೆ. ಆ ಶಬ್ದ ಆ ಚಕ್ರದ ಮೂಲ. ಗೊತ್ತಾಗ್ತಾ ಇದೆಯಾ? ಇವಾಗ ನಮಗೇನಾಗತ್ತೆ, ಎಲ್ಲೋ ಒಂದು ಕಡೆ ಕೂತಿರ್ತೀರ, ಧ್ಯಾನ ಮಂದಿರದಲ್ಲಿ ಕೂತ್ಕೊತೀರಾ ಅಂದ್ಕೊಳ್ಳಿ, ಹೋಗಿ ಮೆಡಿಟೇಷನ್. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಇಲ್ಲಿ ನಮ್ಮ ಅರಬಿಂದೋ ಧ್ಯಾನ ಮಂದಿರ ಇದೆ, JP ನಗರ್ ಫಸ್ಟ್ ಫೇಸಲ್ಲಿ. ಓಕೆ, ಮೇಲ್ಗಡೆ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಂಡಾಗ ಸೈಲೆಂಟಾಗಿ ಕೂತಿದ್ದಾಗ ನಿಮಗೆ ಬರ್ತಾ ಇರುತ್ತೆ. ಅಂದರೆ ಏನೇನೋ ಶಬ್ದಗಳೆಲ್ಲ ಸೇರಿ ಕೊನೆಗೆ ಒಂದು ಶಬ್ದ ಅಲ್ಲಿ ಉದಯವಾಗತ್ತೆ. ದಟ್ ಈಸ್ ಡಾಮಿನೆಂಟ್ ಶಬ್ದ ಆ ಚಕ್ರಕ್ಕೆ. ಗೊತ್ತಾಗ್ತಾ ಇದೆಯಾ? ಆ ಚಕ್ರಕ್ಕೆ ಅದು ಡಾಮಿನೆಂಟ್ ಶಬ್ದ. ಅಂದರೆ ಎಷ್ಟೋ ಶಬ್ದಗಳು ಇವಾಗ ಕೆಲವುದಕ್ಕೆ 4 ನಾಡಿಗಳು ಸೇರ್ಬೋದು, ಕೆಲವುದಕ್ಕೆ ಮುಂದೆ ನೋಡಿಸ್ತೀನಿ, ಅದು ಚಕ್ರಗಳು ಒಂದೊಂದೇ ನೋಡಿಸ್ತಾ ಹೋಗ್ತೀನಿ. ದಳಗಳು ನಾಡಿಗಳೆಲ್ಲ ಬರುತ್ತಲ್ಲ. ಸೊ ಒಂದಕ್ಕೆ 4 ನಾಡಿ ಸೇರ್ಬೋದು, ಒಂದಕ್ಕೆ 5 ನಾಡಿ ಸೇರ್ಬೋದು, ಒಂದಕ್ಕೆ 12 ನಾಡಿ ಸೇರ್ಬೋದು, ಒಂದಕ್ಕೆ 3 ನಾಡಿ ಸೇರ್ಬೋದು. ಸೊ ಆ ಸೇರಿದಾಗ ಆ ಚಕ್ರದಿಂದ ಒಂದು ಶಬ್ದ ಡಾಮಿನೇಟ್ ಆಗತ್ತೆ. ಅದು ಆ ಚಕ್ರದ ಮೂಲ ಮಂತ್ರ ಅಥವಾ ಬೀಜಾಕ್ಷರ ಮಂತ್ರ. ಫೈವ್ ಸೌಂಡ್ ಸೇರಿ ಒಂದು ಡಾಮಿನೇಟ್ ಅಂದರೆ ಅದು ದಟ್ ವಿಲ್ ಬಿ ದ ಡಾಮಿನೇಟೆಡ್ ಸೌಂಡ್. ಅದರಲ್ಲೊಂದಲ್ಲ, ಇಟ್ ವಿಲ್ ಕ್ರಿಯೇಟ್ ಒನ್ ಮೋರ್ ಸೌಂಡ್. ಅದೆಲ್ಲ ಮಿಕ್ಸ್ ಆಗಿ ಇಟ್ ವಿಲ್ ಕ್ರಿಯೇಟ್ ಒನ್ ಮೋರ್ ಸೌಂಡ್ ವಿಚ್ ಈಸ್
ವಿಚ್ ಈಸ್ ದ ಡಾಮಿನೆಂಟ್ ಫಾರ್ ದಟ್ ಚಕ್ರ. ಓಕೆನಾ? ಹಾಗೆ ಐಡೆಂಟಿಫೈ ಮಾಡಿರೋದು ಲಂ ವಂ. ಈ ಥರ ನಮಗೆ ಎಲ್ಲ ದೇಹದಲ್ಲಿರುವ ಎಲ್ಲ ಸಾರಾ ಚಕ್ರಗಳಿದೆ. ಆ ಚಕ್ರಗಳೆಲ್ಲ ಚಿಕ್ಕ 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 ಸೌಂಡ್ ಇರುತ್ತೆ. ಓಕೆನಾ? ಬಟ್ ಸ್ಪಿರಿಚುಯಲಿ ಇಂಪಾರ್ಟೆಂಟ್ ಈಸ್ ಆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ. ಯಾಕೆಂದರೆ ಸುಷುಮ್ನ ನಾಡಿಗೆ ಕನೆಕ್ಟ್ ಆಗಿರುತ್ತೆ. ಬೇರೆದು ಯಾವುದು ಸುಷುಮ್ನ ನಾಡಿ ಕನೆಕ್ಟ್ ಆಗಿರಲ್ಲ. ಹೇಳಿ ಸರ್, ಹೇಳಿ. ಇದ್ರಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ, ಆ ಮೂಲ ಯಾವುದೇ ಒಂದು ಚಕ್ರದ ಸೌಂಡ್ ಬಂದು ಇಟ್ ಈಸ್ ಬಿಕಾಸ್ ಆಫ್ ದ ಅದರ್ ನಾಡೀಸ್. ಇವಾಗ ಯಾರು ಸಂಗೀತಾಭ್ಯಾಸ ಇದೆಯಾ? ಡ್ರಮ್ಸು ಆ ಥರ ಅಲ್ಲ, ಏನೋ ಒಂದು ಇವಾಗ ಏನೋ ಒಂದು ಯಾವುದೋ ಒಂದು ಸಂಗೀತದ್ದು ನೀವು ಕಾಂಪಿಟೇಷನ್ ಅಥವಾ ಎಲ್ಲೋ ನೋಡಿದ್ರೆ ಒಬ್ಬರು ಅಲ್ಲಿ ವೈಲಿನ್ ಬಾರಿಸ್ತಾ ಇರ್ತಾರೆ, ಇನ್ನೊಬ್ಬರು ಡ್ರಮ್ಸ್ ಬಾರಿಸ್ತಾ ಇರ್ತಾರೆ, ಇನ್ನೊಬ್ಬರು ಇನ್ನೊಂದೇನೋ ಬಾರಿಸ್ತಾ ಇರ್ತಾರೆ, ತಬಲಾ ಬಾರಿಸ್ತಾ ಇರ್ತಾರೆ. ಈ ಎಲ್ಲ ಸೇರಿ ಕೊನೆಗೆ ಒಂದು ನಾದ ಬಂದಿರುತ್ತೆ. ಅದು ಎಂಜಾಯ್ ಮಾಡ್ತಾ ಇರ್ತೀವಿ. ಹೌದಾ? ಅದು ಎಂಜಾಯ್ ಮಾಡ್ತಾ ಇರ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದ ಡಾಮಿನೇಟೆಡ್ ಒನ್. ಅದೇ ಥರನೇ ನಮ್ಮ ದೇಹದಲ್ಲೂ ಕೂಡ ಆಗುತ್ತೆ. ಓಕೆನಾ? ಸೊ ಅದೇ ನಾನು ಅದಕ್ಕೆ ಹೇಳೋದು, ಇದು ಸೂಕ್ಷ್ಮವಾದ್ದು. ಯಾಕೆ ಸೂಕ್ಷ್ಮದ ಪೂಜೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ ಅಂದರೆ, ಒಂದು ಸ್ಥೂಲ, ಇನ್ನೊಂದು ಮಂತ್ರಮಯವಾದದ್ದು. ಓಕೆ? ಇದು ಸೂಕ್ಷ್ಮವಾದದ್ದು. ಸೊ ಇದನ್ನು ನಾವು ಫೀಲ್ ಮಾಡ್ತಾ ಹೋಗಬೇಕು. ಸೊ ಹೆಂಗೆ ಫೀಲ್ ಮಾಡೋದು ನೋಡಿ, ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇದೆ. 3 ನಾಡಿ 4 ನಾಡಿ ಸೇರೋ ಕಡೆ ಎಲ್ಲ ಅಲ್ಲಲ್ಲಿ ಒಂದೊಂದು ಚಕ್ರಗಳು. ಇದನ್ನು ಸ್ವಲ್ಪ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ, ಸ್ವಲ್ಪ ಸಪ್ರೇಟ್ ಮಾಡಿ. 72,000 ನೋಟ್ಸ್ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ಈ ಥರ ಕೊಟ್ಟಿದ್ದಾರೆ, ನಿಮ್ಗೆ ನೀಟಾಗಿ ಅರ್ಥ ಆಗತ್ತೆ ಇದು. ತೋಳಿಸೋದು. ಸೊ ಇವಾಗ ಈ ಚಕ್ರಗಳಿದೆಯಲ್ಲ, ಈ ಚಕ್ರಗಳು ನಮ್ಮ ಇದೊಂದು ಎಕ್ಸ್ಪೆರಿಮೆಂಟ್ ಅರ್ಥ ಮಾಡಿಸ್ತೀನಿ. ಎಲ್ಲಾಯಿತು? ಇವಾಗ ಇಮ್ಯಾಜಿನ್ ಮಾಡಿ, ಇವಾಗ ಸಾರಕ್ಕಿ ಸಿಗ್ನಲ್ ಇದೆ. ಹೌದಾ? ಸಾರಕ್ಕಿ ಸಿಗ್ನಲ್ನ ಒಂದು ಚಕ್ರ ಅಂದ್ಕೊಳ್ಳಿ. ಯಾವುದೋ ಒಂದು ಚಕ್ರ, ಮೂಲಾಧಾರ ಚಕ್ರನೋ ಸ್ವಾಧಿಷ್ಠಾನ ಚಕ್ರ, ಯಾವುದೋ ಒಂದು ಚಕ್ರ ಸಾರಕ್ಕಿ ಸಿಗ್ನಲ್. ಓಕೆ? ಅದಕ್ಕೆ ಈ ರೋಡ್ಗಳೆಲ್ಲ ಹೋಗುತ್ತೆ ನೋಡಿ. ಇದೆಲ್ಲ ಹೋಗ್ಬಿಟ್ಟು ಕನಕಪುರ ರೋಡ್ ಸೇರಿಬಿಟ್ಟು ಅಲ್ಲಿ ಸೇರುತ್ತಲ್ವಾ? ಇದೆಲ್ಲ ನಾಡಿಗಳು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಈ ನಾಡಿಗಳು ಹೋಗಿ ಸೇರೋದು ಚಕ್ರಕ್ಕೆ. ಈ ರೋಡ್ಗಳೆಲ್ಲ ಯಾವುದು ನೆಟ್ಟಿಗಿರಲಿಲ್ಲ ಅಂದಿದ್ರೆ ನೀವು ಇಲ್ಲಿಂದ ಹೋದರೆ ಸಾರಕ್ಕಿ ಸಿಗ್ನಲ್ ಸೇರೋಕ್ಕಾಗತ್ತಾ? ಸಾರಕ್ಕಿ ಸಿಗ್ನಲ್ನ ಒಂದು ಚಕ್ರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಚಕ್ರಕ್ಕೆ ಬೇರೆ ಬೇರೆ ಕಡೆಯಿಂದ ನಾಡಿಗಳು ಬಂದಿದೆ. ಈಗ ಕೋಣನಕುಂಟೆ ಕಡೆಯಿಂದನೂ ಬರುತ್ತೆ, ಆ ಕಡೆಯಿಂದ ಬರುತ್ತೆ, ಎಲ್ಲ ನಾಡಿಗಳು ಬಂದಿದೆ. ಹೌದಾ? ಸೊ ನಾನು ಇಲ್ಲಿದ್ದೀನಿ, ನಾನು ಈ ರೋಡ್ಗಳು, ಪಕ್ಕದ ರೋಡ್ಗಳು ಯಾವುದು ಚೆನ್ನಾಗಿಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಂದರೆ ನಾನು ಹೋಗಿ ಸಾರಕ್ಕಿ ಸಿಗ್ನಲನ್ನು ಸೇರೋಕ್ಕಾಗತ್ತಾ? ಸೇರೋಕ್ಕಾಗಲ್ಲ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಬೇಸಿಕ್ ಚಕ್ರನೇ ಹಾಳಾಗೋಗಿದೆ. ಸಾರಕ್ಕಿ ಸಿಗ್ನಲ್ ಒಂದು ದೊಡ್ಡ ಹಳ್ಳ ತೆಗೆದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಓಕೆನಾ? ಸಾರಕ್ಕಿ ಸಿಗ್ನಲ್ ದೊಡ್ಡ ಹಳ್ಳ ತೆಗೆದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಆವಾಗ ನಾನು ಇಲ್ಲಿಂದ ಹೋದರೆ ಏನಾದರೂ ಪ್ರಯೋಜನ ಇದೆಯಾ? ಎರಡೂ ಇಲ್ಲ. ಸೊ ನಾನು ಏನು ಮಾಡ್ಕೋಬೇಕು? ಫಸ್ಟು ನನ್ನ ಚಕ್ರನ ರೆಡಿ ಆಗಬೇಕು ಅಂದರೆ ಫಸ್ಟು ಈ ನಾಡಿಗಳು ರೋಡ್ನ ರೆಡಿ ಮಾಡ್ಕೋಬೇಕು. ಹೌದಾ? ಅಲ್ಲಿಗೆ ಸೇರುವಂತಹ ಜಾಗವನ್ನು ರೆಡಿ ಮಾಡ್ಕೋಬೇಕು. ಅಲ್ಲಿಗೆ ಸೇರುವಂತಹ ಜಾಗ, ರೋಡನ್ನು ನಾನು ರೆಡಿ ಮಾಡಿಕೊಂಡ್ರೆ ನಾನು ಆರಾಮಾಗಿ ಹೋಗಿ ಚಕ್ರಕ್ಕೆ ಸೇರಬಹುದು. ಈ ರೋಡ್ಗಳು ಅಂದರೆ ಏನು? ಈ ನಾಡಿಗಳು ಎಲ್ಲೆಲ್ಲಿಂದ ಬಂದಿರುತ್ತೆ? ಯಾವುದ್ಯಾವುದೋ ಆರ್ಗನ್ಸ್ಗಳಿಂದ ಬಂದಿರುತ್ತೆ. ಕಿಡ್ನಿ, ಲಿವರು, ಪ್ಯಾಂಕ್ರಿಯಾಸು, ಮತ್ತು ಇನ್ನೊಂದು ಯಾವುದೋ ಇದು ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಎಲ್ಲೆಲ್ಲಿಂದನೋ ಬಂದಿರುತ್ತೆ. ನನಗೆ ಅದೇ ಸರಿಗಿಲ್ಲ ಅಂದರೆ ನಾನು ಹೋಗಿ ರೀಚ್ ಆಗೋದಿಲ್ಲಿ. ಅರ್ಥ ಆಗ್ತಾಯಿದೆ ಹೇಳ್ತಾ ಇರೋದು? ಅಂದರೆ ನನ್ನ ದೇಹ ನಾನು ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಆ ಪುಟ್ಪುಟಾಣಿ ಚಕ್ರಗಳಿದೆಯಲ್ಲ, ನೋಡಿದ್ರಲ್ಲ ಇಮೇಜಲ್ಲಿ, ಪುಟ್ಪುಟಾಣಿ ಚಕ್ರಗಳು ಅವೇ ಸರಿಗಿಲ್ಲ ಅಂದರೆ ನಾನು ಕೂತ್ಕೊಂಡು ಚಕ್ರ ಆಕ್ಟಿವೇಶನ್ ಮಾಡ್ತೀನಿ, ಸಾರಕ್ಕಿ ಸಿಗ್ನಲ್ ರೆಡಿ ಮಾಡ್ತೀನಿ ಅಂದರೆ ಸಾಧ್ಯ ಇದೆಯಾ? ಸೊ ಫಸ್ಟ್ ನಾವೇನು ಮಾಡಬೇಕು?
ಆ ಪುಟ್ ಚಕ್ರಗಳನ್ನ ರೆಡಿ ಮಾಡ್ಕೋಬೇಕು. ಇವಾಗ ನಮಗೇನು ಒಂದು ದಿವಸ ಉಪವಾಸ ಮಾಡಿ ಅಂತ, ಏಕಾದಶಿ ಆಯಿತು ಮೊನ್ನೆ ಅಲ್ವಾ, ಉಪವಾಸ ಮಾಡಿ ಅಂದರೆ ನಿಮ್ಗೆ ಸಾಧ್ಯವೇ? ಉಪವಾಸ ಮಾಡಿ ಏನೇನು ಯೋಚನೆ ಮಾಡಬಾರ್ದು ಅದೇ ತಲೆಗೆ ಬರ್ತಾ ಇರುತ್ತೆ, ಅದು ಬೇಕು ಇದು ಬೇಕು ಅಂತ. ಅದೇ ಕೆಪಾಸಿಟಿ ಇಲ್ಲ ನಮಗೆ, ಅಲ್ಲೇ ನಮಗೆ ಪ್ಯೂರಿಫೈ ಆಗಿಲ್ಲ. ನಿಮಗೆ ನಾಡಿ ಶೋಧನ ಪ್ರಾಣಾಯಾಮ ಅಂತ ಬರುತ್ತೆ, ಓಕೆನಾ? ನಾಡಿಗಳನ್ನು ಪ್ಯೂರಿಫೈ ಮಾಡುವಂಥದ್ದು. ನೀವು ನಾಡಿ ಪ್ಯೂರಿಫೈ ಆಗಬೇಕು ಅಂದರೆ ಹಠಯೋಗದ ಪ್ರಕಾರ ಪ್ರಾಣಾಯಾಮವನ್ನು ದಿನಕ್ಕೆ 4 ಬಾರಿ ಮಾಡಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಮಧ್ಯರಾತ್ರಿ. ದಿನಕ್ಕೆ 4 ಬಾರಿ, ಪ್ರತಿ ಸಲಿನೂ 80 ಕುಂಭಕಗಳು ಮಾಡಬೇಕು. 80 ಕುಂಭಕಗಳು ಮಾಡಿ 3 ತಿಂಗಳು ಹಂಗೇ ಕಂಟಿನ್ಯೂ ಮಾಡಿದ್ರೆ ನಿಮಗೆ ನಾಡಿ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. 80 ಕುಂಭಕಗಳು ಅಂದರೆ ಇಟ್ಸ್ ಇದು ಹೋಲ್ಡಿಂಗ್, ಬ್ರೆತ್ ಹೋಲ್ಡಿಂಗ್. ಕುಂಭಕ ಪ್ರಾಣಾಯಾಮ ಮಾಡಿದಾಗ ಹೇಳ್ತೀನಿ, ಅದು ಕುಂಭಕ ಬ್ರೆತ್ ಹೋಲ್ಡಿಂಗು 80 ಮಾಡಬೇಕು ಈಚ್ ಟೈಮು ಮಾಡಿ. ಅದನ್ನು 3 ತಿಂಗಳು ಕಂಟಿನ್ಯೂ ಮಾಡಿದ್ರೆ ನಿಮಗೆ ನಾಡಿ ಶುದ್ಧಿ ಆಗತ್ತೆ. ಇವಾಗ ಗೊತ್ತಾಯ್ತಾ? ನಾಡಿ ಶುದ್ಧಿ ಅಂದರೆ ಈ ರೋಡ್ಗಳೆಲ್ಲ ಶುದ್ಧಿ ಆಗತ್ತೆ. ಆಮೇಲೆ ಸರಕಿ ಸಿಗ್ನಲ್ಗೆ ಹೋಗೋದು. ನಾವೇನು ಮಾಡ್ತೀವಿ? ಫಸ್ಟೇ ಸಿಗ್ನಲ್ ಜಂಪ್ ಹೊಡೆದ್ಬಿಡ್ತೀವಿ, ಹೋಗ್ಬಿಟ್ಟು ಚಕ್ರ ಮೆಡಿಟೇಷನ್ ಅಂತ ಕೂತ್ಕೊಂಡ್ಬಿಡ್ತೀವಿ. ಸಾಧ್ಯವಾ? ಸಾಧ್ಯ ಇಲ್ಲ. ಸೊ ಫಸ್ಟು ದೇಹವನ್ನು, ಈ ನಾಡಿಗಳೇ ಬೇರೆ ಬೇರೆದು ಕನೆಕ್ಟ್ ಆಗಿರುತ್ತೆ. ಕೆಲವೊಂದು ಕಿಡ್ನಿ ಕನೆಕ್ಟ್ ಆಗಿರುತ್ತೆ, ಪ್ಯಾಂಕ್ರಿಯಾಸ್ ಕನೆಕ್ಟ್, ನೋಡಿಸ್ತೀನಿ ಅದೆಲ್ಲ ವೀಡಿಯೋ ಇದರಲ್ಲಿ ನೋಡಿಸ್ತೀನಿ. ಒಂದೊಂದು ಚಕ್ರದ್ದು ನೋಡಿಸ್ತೀನಿ, ಯಾವ್ಯಾವುದು ಕನೆಕ್ಟ್ ಆಗಿದೆ, ಯಾವುದಾದ್ರು ಕನೆಕ್ಟ್ ಆಗಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಮನಸ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಬೋತ್, ಒಂದು ಫಿಸಿಕಲ್ ಆ್ಯಂಡ್ ಆಲ್ಸೋ ಸೈಕಾಲಜಿಕಲ್. ಇವಾಗ ನೀನು ಫಿಸಿಕಲ್ಲಾಗಿ ಚೆನ್ನಾಗಿದ್ದು ನಿನ್ನ ಭಾವನೆಗಳು ಚೆನ್ನಾಗಿಲ್ಲ ಅಂದರೆ ಏನೂ ಯೂಸ್ ಇಲ್ಲ, ಓಕೆನಾ? ಅವಾಗ ಚಕ್ರ ಆ್ಯಕ್ಟಿವೇಶನ್ ಎಲ್ಲ ವರ್ಕ್ ಆಗಲ್ಲ, ಓಕೆ? ಅಥವಾ ಭಾವನೆಗಳು ಚೆನ್ನಾಗಿದ್ದು ಆರೋಗ್ಯನೇ ಸರಿಗಿಲ್ಲ ಅಂದರೆ, ರೋಡೇ ಸರಿಗಿಲ್ಲ ಅಂದರೆ ಅದು ಕೂಡ ಪ್ರಾಬ್ಲಮ್ಮೇ. ಸೊ ಅದರ ಬೇಸಿಸ್ ಮೇಲೆ ನಾವು ಚಕ್ರವನ್ನು ಆ್ಯಕ್ಟಿವೇಟ್ ಮಾಡೋದು ತಿಳ್ಕೊಬೇಕು, ಓಕೆನಾ? ಸೊ ಮುಂದಿನ ಕ್ಲಾಸ್ನಲ್ಲಿ ಒಂದೊಂದೇ ಚಕ್ರವನ್ನು ತಗೊಂಡು ಯಾವುದಕ್ಕೆ ಲಿಂಕ್ ಆಗಿದೆ, ಏನು ಪ್ಯೂರಿಫೈ ಮಾಡ್ಕೋಬೇಕು ನಾವು, ಆಮೇಲೆ ಅದು ಹೆಂಗೆ ಇದಕ್ಕೆ ರೀಚ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ತೀನಿ, ಓಕೆನಾ?